ನಾನು ರಫೀಕ್ ಮಾಸ್ಟರ್ ಅಂತ ಮಂಗಳೂರಿಂದ. ಹಾಗೆ ನಮ್ಮ ಜೊತೆ ನಮ್ಮ ಅಬ್ದುಲ್ ಮಜೀದ್ ಹಾಜಿ HKH ಅವರಿದ್ದಾರೆ. ಅವರು ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿದ್ದಾರೆ. ಈ ಸಂಸ್ಥೆ ಅದು HKH ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಾಗರ. ಇಲ್ಲಿ ಅಳವಡಿಸಿದಂತ ಒಂದು ಪದ್ಧತಿ ಅದು ಅಲ್ಬೀರ್ ಅಂತ ಹೇಳುವಂಥದ್ದು. ಅಲ್ಬೀರ್ ಇವತ್ತು ಕರ್ನಾಟಕ, ಕೇರಳ ಮತ್ತು ವಿದೇಶದಲ್ಲಿ ಕೂಡ ಕಾರ್ಯಾಚರಿಸ್ತಾ ಇದೆ. ಆ ಒಂದು ಶಿಕ್ಷಣ ಪದ್ಧತಿ ಅದು. ಈಗ ಈ ಒಂದು HKH ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ನರ್ಸರಿ ಮತ್ತು LKG UKG ಒಂದು ಶಿಕ್ಷಣ ವ್ಯವಸ್ಥೆ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಇಲ್ಲಿ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಅವರಿಗೆ ಆಟದ ಮೂಲಕ ಪಾಠವನ್ನು ಹೇಳಿಕೊಡುವಂತ ಒಂದು ಪದ್ಧತಿ. ಇದಕ್ಕಾಗಿ ಒಂದು ಮಗುವಿಗೆ 2 ತರಗತಿ ಕೋಣೆಗಳಿದೆ. ಒಂದು ತರಗತಿಯಲ್ಲಿ ಕೋಣೆಯಲ್ಲಿ ಅವರಿಗೆ ನಿಜವಾದ ಪಾಠ ಆದರೆ, ಇನ್ನೊಂದು ತರಗತಿ ಕೋಣೆ ಅವರಿಗೆ ಆಟ ಆಡ್ಲಿಕ್ಕೆ ಇರುವಂತ ಜಾಗ. ಅದರ ಜೊತೆಗೆ ಅವರಿಗೆ ಬೇರೆ ಬೇರೆ ಭಾಷೆಗಳನ್ನು ಕೂಡ ಕಲಿಸ್ತಾ ಇದ್ದಾರೆ. ಒಟ್ಟು ಮಗು ಬಹಳ ಸೃಜನಾತ್ಮಕವಾಗಿ ಬೆಳಿಬೇಕು. ಅವರು ಆಟ ಆಡ್ತಾ ಕಲಿಬೇಕು. ಅವರು ಖುಷಿ ಪಡಬೇಕು. ಅವರು ಬೀಳಬೇಕು, ಆಡಬೇಕು, ಕುಣಿಬೇಕು, ಅವರು ನಾಟಕ ಮಾಡಬೇಕು, ಅವರು ಹಾಡಬೇಕು. ಇದೆಲ್ಲ ಚಟುವಟಿಕೆಗಳ ಮೂಲಕ ಅವರು ಇವತ್ತು ಕಲಿಯುವಂತ ಒಂದು ಶಿಕ್ಷಣ ಪದ್ಧತಿ ಅಲ್ಬೀರ್ ಶಿಕ್ಷಣ ಪದ್ಧತಿ. ಅದನ್ನು ಇವತ್ತು ಸಾಗರದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು HKH ಇಂಗ್ಲಿಷ್ ಮೀಡಿಯಂ ಈ ಒಂದು ಶಿಕ್ಷಣ ಸಂಸ್ಥೆ ಅಳವಡಿಸಿದೆ. ಮುಂದಿನ ದಿನಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕೆಂಬುದು ನಮ್ಮ ಕನಸು. ಅದಕ್ಕಾಗಿ ಈಗಾಗಲೇ ಸುಮಾರು 2 ಎಕರೆ ಜಾಗ ಕೂಡ ಶಾಲೆಗೆ ಇದೆ. ಅದರ ಜೊತೆಗೆ ಇನ್ನಷ್ಟು ಸವಲತ್ತುಗಳನ್ನು ಕೊಡುವಂತ ಒಂದು ಯೋಚನೆ ನಮ್ಮ ಇದರ ಮ್ಯಾನೇಜ್ಮೆಂಟ್ ಕಮಿಟಿಗಿದೆ. ಒಳ್ಳೆಯ ಆಟದ ಮೈದಾನ, ಹಾಗೆ ಬೇರೆ ಬೇರೆ ರೀತಿ ಮುಂದಕ್ಕೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಥವಾ ಇದು ಬೇರೆ ಟರ್ಫ್ ಅನ್ನು ಹಾಕುವಂಥದ್ದು, ಹಾಗೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಥವಾ ಹಾರ್ಸ್ ರೇಸ್ ಟ್ರೈನಿಂಗ್, ಹಾಗೆ ಇನ್ನಿತರ ಅನೇಕ ಯೋಜನೆಗಳು ಕೂಡ ಇದೆ. ದೊಡ್ಡ ದೊಡ್ಡ ಯೋಚನೆಗಳು ಇದೆ, ಯೋಜನೆಗಳು ಕೂಡ ಇದೆ. ಖಂಡಿತವಾಗಿ ಅದನ್ನು ಮಾಡುವಂತಹ ಶಕ್ತಿ ನಮ್ಮ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ನಿನ್ನೆ ತಾನೇ ನಮ್ಮ ಶಾಸಕರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಬೇಲೂರು ಸರ್ ಅವರು ಬಂದಿದ್ರು. ಅವರು ಕೂಡ ಬಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಹೋಗಿದ್ದಾರೆ. ಆಕ್ಚುಲಿ ಇವತ್ತು ಅವರು ಬರಬೇಕಾಗಿತ್ತು. ಇವತ್ತು ಅಧಿವೇಶನ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಅವರ ಉಪಸ್ಥಿತಿ ಇರಲೇಬೇಕು. ಅದಕ್ಕೋಸ್ಕರ ನಿನ್ನೆ ತಾನೇ ಬಂದು ಈ ಕಟ್ಟಡವನ್ನು ವೀಕ್ಷಿಸಿ ಹಾಗೆ ನಿನ್ನ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಮಾಡಿ ಹೋಗಿದ್ದಾರೆ. ಹಾಗೆ ಅವರ ಸರ್ವ ರೀತಿಯ ಸಹಕಾರವನ್ನು ಕೊಡ್ತೇನೆ ಎಂಬಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಎಲ್ಲರ ಒಂದು ಸಹಕಾರದಿಂದ ನಡೀತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆಗೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಈ ಸಂಸ್ಥೆಯ ಬಾಗಿಲು ಇದು ತೆರೆದಿದೆ. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಕೈ ಬೀಸಿ ನಾವು ಕರೀತಾ ಇದ್ದೇವೆ. ಯಾವ ಮಗು ಬಂದರೂ ಕೂಡ ಆ ಮಗುವಿನ ಯಾವುದೇ ನಮ್ಮಲ್ಲಿ ಪೂರ್ವಾಗ್ರಹ ಇಲ್ಲದೆ, ಅವರ ಯಾವುದನ್ನು ನೋಡದೆ ಕೇವಲ ಮಗು ಎಂಬ ದೃಷ್ಟಿಯಲ್ಲಿ ನೋಡಿಕೊಂಡು ಆ ಮಗುವಿಗೆ ಅಡ್ಮಿಷನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದರಿಂದ ಸಾಗರ ಅಕ್ಕಪಕ್ಕ ಊರಿನ ಎಲ್ಲ ಮಕ್ಕಳನ್ನು ನಾವು ಕೈ ಬೀಸಿ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ನಾವು HKH ನೂರ್ಲುದ ಎಜುಕೇಷನ್ ಟ್ರಸ್ಟ್ ಅಂಡರ್ನಲ್ಲಿ ಈ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಇದಕ್ಕೆ ಹಿಸ್ಸಾ ಎಜುಕೇಷನ್ ಟ್ರಸ್ಟ್ ಅಂತೇಳಿ ಇನ್ನೊಂದು ಟ್ರಸ್ಟ್ ಸೇರಿಸಿ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಸ್ಪೆಷಲ್ ಆಗಿ HKH ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ನಾವು ತೆರೆದಿದ್ದೇವೆ. ಅದರಲ್ಲಿ ಅಲ್ಬೀರ್ ಸ್ಕೂಲ್ ಅಂತೇಳಿ ಕೇರಳದಿಂದ ಒಂದು ಪದ್ಧತಿಯನ್ನು ಅಡಾಪ್ಟ್ ಮಾಡಿದ್ದೀವಿ. ಅದರಲ್ಲಿ ಏನಂತ ಹೇಳಿದರೆ, ಮಕ್ಕಳಿಗೆ ಓದಿಸೋದು ಒಂದೇ ಅಲ್ಲ, ಕಲಿಕೆಯಲ್ಲಿ ಓದಬೇಕು ಅಂತೇಳಿ ಒಂದು ಪದ್ಧತಿಯನ್ನು ತಂದಿದ್ದು ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂದರೆ, ಒಂದು ಮೇನ್ ಟೀಚರ್, ಇನ್ನೊಂದು ಕೋ ಟೀಚರ್, ಒಂದು ಕ್ಲಾಸ್ ರೂಮಲ್ಲಿ 2 ಟೀಚರ್ ಆಗಿ ಪಾಠ ಹೇಳುವಂಥ ವಿಧಾನ ಅಲ್ಬೀರ್ ಇರೋದು. ಮತ್ತು ಮಕ್ಕಳನ್ನು ಆಟ ಆಡಿಸಿ ಕಲಿಸುವಂಥ ವಿಧಾನ ಇದೆ.
ಈಗ ನಾವು ನಮ್ಮ ಹೊಸದಾದ ಒಂದು ಕಟ್ಟಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಗೋಪಾಲ್ ಕೃಷ್ಣ ಬೇಲೂರು ಸಾಹೇಬರು ನಿನ್ನೆ ಬಂದಿದ್ರು. ನಿನ್ನೆ ಬಂದು ಅವರು ನೋಡ್ಬಿಟ್ಟು ಬಹಳ ಖುಷಿಯಾಗ್ಬಿಟ್ಟು ಅವರು ನಮಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಕ್ಕೆ ನಮ್ಮ ಸ್ಕೂಲನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ದೊಂದು ಆಸೆ ಇದೆ.